ಸೆಕೆಂಡ್ PU ಮಾಡ್ತಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಪರವಾಗಿಲ್ಲ. ಸಾರಿ, ಈ ಸಲ ವೆಬ್ ಕಾಸ್ಟಿಂಗ್ ಆನ್ಲೈನ್ ಎಲ್ಲ ಇದೆ, ಬಟ್ ಪ್ರಿಪೇರ್ ಆಗಿದ್ದಾರೆ, ಕನ್ನಡ ಚೆನ್ನಾಗಿ ಮಾಡಿದ್ದಾಳೆ. ಡೇ ಆ್ಯಂಡ್ ನೈಟು ಓದಿ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಹೋಗಿದ್ದಾಳೆ. ಯಾವುದೇ ಭಯ ಇಲ್ಲ, ಏನು ಭಯ ಇಲ್ಲ, ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ಚೆನ್ನಾಗಿ ಓದ್ತಾಳೆ ನನ್ನ ಮಗಳು. ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಮ್ಯಾಮ್, ಈ ಸರಿ ಎಕ್ಸಾಮ್ನ 2 ಗಂಟೆ 45 ನಿಮಿಷಕ್ಕೆ ಬರೀತಿದ್ದಾರೆ. ಮೊದಲೆಲ್ಲ 3 ಗಂಟೆ ಇರ್ತಿತ್ತು, 15 ನಿಮಿಷ ಓದ್ಕೊಳ್ಳೋಕೆ ಕೊಡೋರು. ಸರಿ 80 ಮಾರ್ಕ್ಸ್ 2 ಗಂಟೆ 45 ನಿಮಿಷ. ಮಕ್ಕಳಿಗೆ ಏನಾದರೂ ಟೈಮ್ ಶಾರ್ಟೇಜ್ ಅಂತ ಅನ್ಸುತ್ತೆ ಸರ್, ಯಾಕಂದ್ರೆ ಅವರು ಗಾಬರಿ ಆಗ್ತಾರೆ ಟೆನ್ಷನ್ ಬರಿಬೇಕಾದ್ರೆ. ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. 15 ನಿಮಿಷ ಕಡಿಮೆ ಮಾಡಿದ್ದಾರೆ, ಯಾಕಂದ್ರೆ ಈ ಸರಿ 80 ಮಾರ್ಕ್ಸ್ ಮಕ್ಕಳು ಬರೀತಾರೆ ಅಂತ. ಓಕೆ, ಅದೇ ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಮಾಡಿದ್ದಾರೆ, ಬಟ್ ಒಂದು ಸ್ವಲ್ಪ ಸುಜಾತ ಅಂತೇಳಿ. ಸರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಎಷ್ಟು ಸಮಯ ಕೊಟ್ಟರು ಸಾಕಾಗೋದೇ ಇಲ್ಲ, ಯಾಕಂದ್ರೆ ಟೈಮ್ ಸ್ವಲ್ಪ ಶಾರ್ಟೇಜ್. ಕೊನೆ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಬರೆಯೋದು ಅದು ಇದು ಡಿಲೇ ಆಗ್ಬಿಡುತ್ತೆ. ಬಟ್ ಈ ಸಾರಿ 2 ಗಂಟೆ 45 ನಿಮಿಷ ಮಕ್ಕಳಿಗೆ ಹೇಗೆ? ಹೌದು ಸರ್, ಯಾಕಂದ್ರೆ ಇವಾಗ ಮೇಡಮ್ ಅವರು ಹೇಳ್ದಂಗೆ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇವರು ಟೈಮಿಂಗ್ ಕಮ್ಮಿ ಮಾಡಿರೋದು ತುಂಬಾ ಕಷ್ಟವಾದ ವಿಷಯ ಮಕ್ಕಳಿಗೆ. ಹೇಗೆ ಮಕ್ಕಳು ರೆಡಿ ಆಗಿದ್ದಾರಾ? ಸರ್, ತುಂಬ ಚೆನ್ನಾಗಿ ಓದಿದ್ದಾರೆ. ಅಲ್ಲಿ ಹೋದ್ಮೇಲೆ ಯಾವ ಥರ ಬರೀತಾರೆ ಅಂತ. ಸೊ ಟೆನ್ಷನ್ ಜಾಸ್ತಿ ಅಲ್ಲ? ನಮಗೂ ಟೆನ್ಷನ್ ಇದೆ ಸರ್, ರಿಯಲಿ ಟೆನ್ಷನ್ ಇದೆ. ಸೊ ಅವ್ರಿಗಂತ ನಮಗೂ ಟೆನ್ಷನ್ ಇದೆ. ಓಕೆ, ಈಗ 80 ಮಾರ್ಕ್ಸ್ ಅಂದ್ರೆ ಕಡಿಮೆ ಆಗಿದೆ, ಮಕ್ಕಳಿಗೆ ಬರೆಯೋ ಅಂಕಗಳ ಸಂಖ್ಯೆ ಕಡಿಮೆ, ಸೊ ಸಮಯ ಕಡಿಮೆ ಅಂತಾರೆ ಅವರು. ಹೌದೌದು ಸರ್, ಹೌದು. ಈ ಶೆಡ್ಯೂಲ್ಗೆ ಈ ಟೈಮಿಗೆ ರೆಡಿ ಆಗಿದ್ದಾರೆ ಮಕ್ಕಳು ಈಗ ಎಕ್ಸಾಮ್ ಬರೋದಕ್ಕೆ? ಸರ್ ಆಗಿದ್ದಾರೆ ಸರ್, ಆಗಿದ್ದಾರೆ. ಮಕ್ಕಳು ಮೈಂಡ್ ಫಿಕ್ಸ್ ಆಗಿತ್ತು ಸರ್ 2:45 ಅದೆಲ್ಲ 3 ಗಂಟೆ ಬರೋದು ಅಭ್ಯಾಸ ಅಲ್ವಾ? ಹೌದು ಸರ್, ಅದೇ ಇವಾಗ ಫಸ್ಟ್ ಹೇಳ್ದಂಗೆ ಅದೇ ಮಕ್ಕಳಿಗೆ ಸ್ವಲ್ಪ ಅದು ಭಯವಾಗೇ ಇದೆ, ಸ್ಟ್ರೆಸ್ ಇದೆ ಮೇಡಮ್. ಒತ್ತಡದಲ್ಲಿದ್ರ ಮಕ್ಕಳು? ಇದೆ ಸರ್, ಇಲ್ಲದೆ ನಮಗೆ ಟೆನ್ಷನ್ ಆಗಿದೆ. ಸೊ ಅವ್ರಿಗೆ ಇಲ್ಲದೆ ಇರ್ತದ. ಓಕೆ, ಥ್ಯಾಂಕ್ ಯು ಮೇಡಮ್. ಗೋಪಿ ಮೇಡಮ್. ಬಂದಿರೋದಕ್ಕೆ ಮಕ್ಳು ಓದ್ಕೊಂಡಿರ್ತಾರಲ್ವಾ, ತಿರ್ಗಾ ಅದೆಲ್ಲ ಇದು ಮಾಡುವ ಎಲ್ಲ ಗಲಾಟೆ ಮಾಡ್ತಾ ಇರುವಾಗ ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ. 3rd ಸ್ಟ್ಯಾಂಡರ್ಡ್, ಇವಾಗ ಮೊಮ್ಮಗಳು 2nd ಇಯರ್ PUC ಬರೆಯಕ್ ಬಂದಿದ್ದಾಳೆ. ನೀವು ಟೈಮಿಂಗ್ಸ್ ಕಮ್ಮಿ ಕೊಟ್ಟವ್ರೆ, ಇನ್ನ ಅರ್ಧ ಅವರ್ ಕಮ್ಮಿ ಮಾಡಿದ್ದಾರೆ. ಎಲ್ಲ ಓದ್ಕೊಂಡು ಚೆನ್ನಾಗಿದ್ದಾರೆ. ಟೆನ್ಷನ್ ಆಗುತ್ತೆ ನಮ್ಗೂನು. ಅವಳು ಟೆನ್ಷನ್. ಒಂದ್ ಕಡೆ ಪ್ರೊಟೆಸ್ಟ್, ಇನ್ನೊಂದ್ ಕಡೆ ಮಕ್ಳು ಸ್ಕೂಲ್ಗೆ ಹೋಗೋದಕ್ಕೆ ಬಸ್ ಇರಲ್ವಾ? ಓನ್ ವೆಹಿಕಲ್ಸ್ ಇದ್ರೆ ಪರವಾಗಿಲ್ಲ, ಇಲ್ದೇ ಇರೋರಿಗೆ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಬಡವ್ರ ಮಕ್ಳು ಹೆಂಗ್ ಬರ್ತಾರೆ? ಅದೆಲ್ಲ ಇದು ಮಾಡಿದೆಲ್ಲ ತಪ್ಪಲ್ವಾ ಹೇಳಿ? ಮಾಡಬಾರ್ದು ಆ ಥರ ಎಲ್ಲ. ಮಕ್ಕಳಿಗೆ ಬೇರೆ ಟೈಮಲ್ಲಿ ಏನಾದರೂ ಮಾಡಲಿ, ಅವ್ರು ಎಕ್ಸಾಮ್ ಟೈಮಲ್ಲಿ ಮಾಡಬಾರ್ದು. ಏನ್ ಹೇಳ್ತೀರಾ ಪ್ರತಿಭಟನಾಕಾರರಿಗೆ? ಮಾಡಬಾರ್ದು ಅಂತ ನಾನು ಹೇಳ್ತಿದ್ದೀನಿ, ಬಂದ್ ಮಾಡಬಾರ್ದು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.